ಮಹಾಭಾರತ ಸರಣಿಯ 2ನೇ ಕಂತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜನಮೇಜಯನಿಗೆ ಮಾತ್ರ ಈ ಸರ್ಪಯಾಗ ಮಾಡುವ ಅರ್ಹತೆ ಇದೆ ಅಂತ ಋತ್ವಿಜರು ಯಾಕೆ ಹೇಳಿದರು? ಅದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೆ ನಾವು ಸತ್ಯಯುಗದ ಕಥೆಯೊಂದಕ್ಕೆ ಹೋಗಬೇಕು. ಕದ್ರು ಮತ್ತು ವಿನತೆಯ ಕಥೆ. ಈ ಕದ್ರು ಮತ್ತು ವಿನತೆ ಯಾರು? ಸತ್ಯಯುಗದಲ್ಲಿದ್ದ ಪ್ರಜಾಪತಿ ಬ್ರಹ್ಮನ 2 ಹೆಣ್ಣು ಮಕ್ಕಳಿವರು. ಇವರು ಗುಣವಂತೆಯರು ಹಾಗೂ ರೂಪವಂತೆಯರಾಗಿದ್ದರು. ಇವರು ಮದುವೆಯ ವಯಸ್ಸಿಗೆ ಬಂದಾಗ ಪ್ರಜಾಪತಿ ಬ್ರಹ್ಮನು ಕಶ್ಯಪ ಮಹರ್ಷಿಗಳಿಗೆ ಇವರನ್ನು ಕೊಟ್ಟು ಮದುವೆ ಮಾಡಿಸಿದನು. ಕಶ್ಯಪ ಮಹರ್ಷಿಗಳನ್ನು ಅಕ್ಕ ತಂಗಿಯರಾದ ಕದ್ರು ಮತ್ತು ವಿನತೆ ನಮಗೆ ಮಕ್ಕಳು ಬೇಕೆಂದು ವರ ಕೇಳಿಕೊಳ್ಳುತ್ತಾರೆ. ಆಗ ಕಶ್ಯಪ ಮಹರ್ಷಿಗಳು ನಿಮಗೆ ಯಾವ ತರಹದ ಮಕ್ಕಳು ಬೇಕು ಎಂದು ಕೇಳಿ ಎಂದು ಹೇಳುತ್ತಾರೆ. ಆಗ ಕದ್ರು ನನಗೆ ಸಮಾನ ಶಕ್ತಿ ಇರುವ ಶೂರರೂ ಆಗಿರುವ 1000 ಸರ್ಪಗಳನ್ನು ಮಕ್ಕಳಾಗಿ ದಯಪಾಲಿಸು ಎಂದು ಕೇಳಿಕೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ವಿನತೆ ಕೂಡ ನನಗೆ ಕೇವಲ 2 ಮಕ್ಕಳುಗಳನ್ನು ದಯಪಾಲಿಸು, ಆ ಮಕ್ಕಳು ಕದ್ರುವಿನ ಮಕ್ಕಳಿಗಿಂತ ಬಲಶಾಲಿಯಾಗಿರಬೇಕು ಹಾಗೂ ಕದ್ರುವಿನ ಮಕ್ಕಳನ್ನು ಸೋಲಿಸುವ ಹಾಗಿರಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ವಿನತೆ ಮತ್ತು ಕದ್ರು ಕೇಳಿದ ವರಗಳಿಗೆ ಒಪ್ಪಿ ಪುತ್ರಕಾಮೇಷ್ಟಿ ಯಜ್ಞ ಮಾಡಿ ಅನುಗ್ರಹಿಸುತ್ತಾರೆ. ಅದರಂತೆಯೇ ಕದ್ರು ಹಲವು ವರ್ಷಗಳಿಗೆ 1000 ಮೊಟ್ಟೆಗಳನ್ನು ಪ್ರಸವಿಸುತ್ತಾಳೆ. ವಿನತೆ 2 ಮೊಟ್ಟೆಗಳನ್ನು ಪ್ರಸವಿಸುತ್ತಾಳೆ. ಕದ್ರುವಿನ 1000 ಮೊಟ್ಟೆಗಳಿಂದ ಹುಟ್ಟುವ ಮಕ್ಕಳೇ ಸರ್ಪಗಳು. ಕದ್ರುವಿಗೆ ಮಕ್ಕಳಾಗಿ ತನಗೆ ಮಕ್ಕಳಾಗದಿರುವ ಕಾರಣ ವಿನತೆ ಸಂಯಮವನ್ನು ಕಳೆದುಕೊಂಡು ತಾಳ್ಮೆಗೆಟ್ಟು ಅಸೂಯೆಯಿಂದ ತನ್ನಲ್ಲಿದ್ದ 2 ಮೊಟ್ಟೆಗಳಲ್ಲಿ 1 ಮೊಟ್ಟೆಯನ್ನು ಒಡೆದು ಹಾಕುತ್ತಾಳೆ. ಹಾಗೆ ಒಡೆದು ಹಾಕಿದ ತಕ್ಷಣ ಆ ಮೊಟ್ಟೆಯಿಂದ ಅರ್ಧ ರಚನೆಯಾದ ಅರ್ಧ ಶರೀರವುಳ್ಳ ಒಂದು ಮಗು ಹುಟ್ಟುತ್ತದೆ. ಅಚಾತುರದಿಂದ ಮೊಟ್ಟೆ ಒಡೆದಿದ್ದಕ್ಕೆ ಅರ್ಧ ಬೆಳೆದ ಮಗುವಿನ ರೂಪ ಹೇಗಿತ್ತೆಂದರೆ ಸೊಂಟದ ಮೇಲಿನ ಭಾಗ ಮಾತ್ರ ಬೆಳೆದಿದ್ದು ಸೊಂಟದ ಕೆಳಗಿನ ಭಾಗ ಮೂಡಿರುವುದೇ ಇಲ್ಲ. ಇದರಿಂದ ಸಿಟ್ಟಿಗೆದ್ದ ಆ ಮಗುವು ತಾಯಿಗೆ ಒಂದು ಶಾಪವನ್ನು ಹಾಕುತ್ತದೆ. ನೀನು ಯಾವಾಗಲೂ ಸ್ಪರ್ಧಿಸುವ ನಿನ್ನ ಸವತಿಯ ದಾಸಿ ನೀನಾಗಿರು ಎಂದು. ಹಾಗೆಯೇ ತಾಯಿಗೆ ಇನ್ನೊಂದು ಮಾತನ್ನು ಕೂಡ ಹೇಳುತ್ತದೆ. ಅಮ್ಮ, ನನ್ನ ಮೊಟ್ಟೆಯನ್ನು ಒಡೆದು ಹಾಕಿದ ಹಾಗೆ ಈ ಇನ್ನೊಂದು ಮೊಟ್ಟೆಯನ್ನು ಒಡೆಯದಿರು. ಅದರಿಂದ ಮಹಾ ತೇಜಸ್ವಿಯಾದ ನನ್ನ ತಮ್ಮನು ಹುಟ್ಟುತ್ತಾನೆ, ನಿನ್ನನ್ನು ಈ ದಾಸ್ಯದಿಂದ ಮುಕ್ತನನ್ನಾಗಿ ಮಾಡುತ್ತಾನೆ ಎಂದು ಹೇಳಿ ಅಂತರಿಕ್ಷಕ್ಕೆ ಹಾರಿದನು. ಅದಕ್ಕೆ ತಕ್ಕ ಹಾಗೆ ವಿನತೆ 500 ವರ್ಷಗಳು ಇನ್ನೊಂದು ಮೊಟ್ಟೆ ಒಡೆಯುವ ತನಕವೂ ಕಾಯುತ್ತಾಳೆ. ಕದ್ರುವಿನ ಅಸೂಯೆ ದಿನೇ ದಿನೇ ಹೆಚ್ಚಾಗುತ್ತಾ ಹೋಯಿತು. ಏಕೆಂದರೆ ವಿನತೆಗೆ ಹುಟ್ಟಿದ ಅರ್ಧ ದೇಹವಿರುವ ಮಗುವೇ ಇಂತಹ ಪ್ರಭಾವಶಾಲಿ ಹಾಗೂ ಶಕ್ತಿಶಾಲಿಯಾಗಿರುವಾಗ ಇನ್ನು 500 ವರ್ಷಗಳು ಬಿಟ್ಟು ಜನಿಸಲಿರುವ ಮಗುವು ಅದೆಷ್ಟು ಶಕ್ತಿಶಾಲಿಯಾಗಿರಬಹುದು, ತೇಜೋಮಯವಾಗಿರಬಹುದೆಂದು ಊಹಿಸಿ ತನ್ನ ಅಸೂಯೆಯನ್ನು ಹೆಚ್ಚಿಸಿಕೊಳ್ಳುತ್ತಲೇ ಇದ್ದಳು. ಒಮ್ಮೆ ಕದ್ರು ಮತ್ತು ವಿನತೆ ಸಮುದ್ರ ಮಥನದಲ್ಲಿ ಮೂಡಿಬಂದ ಉಚ್ಚೈಶ್ರವಸ್ಸು ಎಂಬ ಕುದುರೆಯ ಕುರಿತು ಮಾತನಾಡಿಕೊಳ್ಳುತ್ತಾ ಅದರ ರೂಪುರೇಷೆಗಳ ಬಗ್ಗೆ ಮಾತನಾಡುತ್ತಿರುವಾಗ ಆ ಕುದುರೆಯ ಬಣ್ಣ ಬಿಳಿ ಎಂದು ವಿನತೆ ಹೇಳುತ್ತಾಳೆ. ಆಗ ಅದನ್ನು ವಾದಿಸುತ್ತಾ ಕದ್ರು ಇಲ್ಲ, ಅದರ ಬಾಲದ ಬಣ್ಣ ಕಪ್ಪಾಗಿದೆ ಎಂದು ಹೇಳುತ್ತಾಳೆ. ಹಾಗಾದರೆ ಇದೇ ಪಂದ್ಯವಾಗಲಿ. ಆ ಕುದುರೆಯ ಬಾಲ ಕಪ್ಪಾಗಿದ್ದರೆ ನಾನು ನಿನಗೆ ದಾಸಿಯಾಗಿರುತ್ತೇನೆ, ಅಥವಾ ಆ ಕುದುರೆ ಬಿಳಿಯದ್ದಾಗಿದ್ದರೆ ನೀನು ನನ್ನ ದಾಸಿಯಾಗಿರಬೇಕು ಎಂದು ವಿನತೆ ಹೇಳಿದಾಗ ಕದ್ರುವು ತನ್ನ ಕುತಂತ್ರ ಯೋಜನೆ ಫಲಿಸಲು ಒಂದು ಹೊಸ ಮಾರ್ಗ ದೊರೆಯಿತೆಂದು ಒಪ್ಪುತ್ತಾಳೆ. ಕದ್ರುವು ಕುಟಿಲತೆಯಿಂದ ಮನೆಗೆ ಬಂದು ತನ್ನ 1000 ಮಕ್ಕಳನ್ನು ಬಳಿಗೆ ಕರೆದು ತಾನು ವಿನತೆಯ ದಾಸಿಯಾಗಬಾರದೆಂದರೆ ತಾವೆಲ್ಲರೂ ಒಂದು ಕೆಲಸವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತಾಳೆ. ಮಕ್ಕಳು ಏನೆಂದು ಕೇಳಿದಾಗ ಕದ್ರುವು ವಿನತೆಯ ಬಳಿ ನಾನು ಉಚ್ಚೈಶ್ರವಸ್ಸು ಎಂಬ ಕುದುರೆಯ ಬಾಲ ಕಪ್ಪಾಗಿದೆ ಎಂದು ಪಂದ್ಯ ಕಟ್ಟಿದ್ದೇನೆ, ಆದರೆ ವಾಸ್ತವದಲ್ಲಿ ಅದು ಬಿಳಿಯದ್ದಾಗಿದೆ. ಆದರೆ ನೀವೆಲ್ಲರೂ ಹೋಗಿ ಅಲ್ಲಿ ನೇತು ಬಿದ್ದು ಆ ಕುದುರೆಯ ಬಾಲ ಕಪ್ಪಾಗಿ ಭಾಸವಾಗುವಂತೆ ಮಾಡಬೇಕು ಎಂದು ಆಜ್ಞೆ ಮಾಡಿದಳು. ಈ ಮಾತನ್ನು ಕೇಳಿಸಿಕೊಂಡು ಆಶ್ಚರ್ಯಗೊಂಡ ಸರ್ಪಗಳು ಈ ಮಾರ್ಗವು ಕುಟಿಲವಾದುದು, ನಾವು ಈ ಕಾರ್ಯವನ್ನು ಮಾಡಲು ಒಪ್ಪುವುದಿಲ್ಲ ಎಂದು ಹೇಳಿದಾಗ ಕೋಪಗೊಂಡ ಕದ್ರುವು ನನ್ನ ಮಾತನ್ನು ಕೇಳಿಸಿಕೊಳ್ಳದ ಮಕ್ಕಳು ಮುಂದೆ ಪಾಂಡವ ಕುಲದಲ್ಲಿ ಹುಟ್ಟುವ ಜನಮೇಜಯನು ಮಾಡುವ ಸರ್ಪಯಾಗದಲ್ಲಿ ಆಹುತಿಯಾಗಿ ಎಂದು ಶಾಪ ನೀಡುತ್ತಾಳೆ.
ಕದ್ರು ತನ್ನ ಮಕ್ಕಳಿಗೆ 2 ಆಯ್ಕೆಗಳನ್ನು ಕೊಟ್ಟಿದ್ದಾಳೆ. ಒಂದು, ಕುದುರೆಯ ಬಾಲಕ್ಕೆ ನೇತಾಡಿ ತಾಯಿಯನ್ನು ದಾಸ್ಯದಿಂದ ಮುಕ್ತಿಗೊಳಿಸೋದು. ಇನ್ನೊಂದು, ಧರ್ಮ ಮಾರ್ಗದಲ್ಲಿ ನಡೆದು ಸರ್ಪಸತ್ರ ಯಾಗಕ್ಕೆ ಬಲಿಯಾಗಿ ದಹಿಸಿ ಹೋಗೋದು. ಈಗ ಸರ್ಪಗಳು ಏನು ನಿರ್ಧಾರ ಮಾಡ್ತಾರೆ? ಧರ್ಮ ಮಾರ್ಗದಲ್ಲಿ ನಡೀತಾರ ಅಥವಾ ತಾಯಿಯ ಮಾತನ್ನು ಕೇಳಿ ಶಾಪದಿಂದ ವಿಮುಕ್ತಿ ಪಡಿತಾರ? ಆಗ ಸರ್ಪಗಳು ಎಲ್ಲ ಒಂದೆಡೆ ಸೇರಿ ಮಾತನಾಡಿಕೊಂಡವು. ನಾವು ಧರ್ಮ ಮಾರ್ಗದಲ್ಲಿ ನಡೆಯುವುದಾ ಅಥವಾ ತಾಯಿಯ ಮಾತನ್ನು ಕೇಳುವುದಾ ತಿಳಿಯುತ್ತಿಲ್ಲ ಎಂದು ತಮ್ಮಲ್ಲೇ ಮಾತನಾಡಿಕೊಂಡ ಸರ್ಪಗಳು ಅಮ್ಮನ ಮಾತನ್ನೇ ಪಾಲಿಸುವುದಾಗಿ ಮುಂದಾದವು. ಸರ್ಪಗಳು ತಾಯಿಯ ಶಾಪದಿಂದ ವಿಮೋಚನೆ ಪಡೆಯುವ ಆಲೋಚನೆಯಿಂದ ಹಾಗೂ ತಾಯಿಯನ್ನು ದಾಸ್ಯದಿಂದ ಕಾಪಾಡುವ ಉದ್ದೇಶದಿಂದ ತಾಯಿಯ ಮಾತಿನಂತೆ ನಡೆದುಕೊಳ್ಳಲು ಒಪ್ಪಿಕೊಂಡವು. ಕರ್ಕೋಟಕ ಹಾಗೂ ಮೊದಲಾದ ಸರ್ಪಗಳು ಹೊರಟು ಉಚ್ಚೈಶ್ರವಸ್ಸು ಎಂಬ ಕುದುರೆಯ ಬಾಲಕ್ಕೆ ಗೊತ್ತಾಗದ ಹಾಗೆ ಸುತ್ತಿಕೊಂಡವು. ಕದ್ರು ಮತ್ತು ವಿನತೆ ಆಕಾಶ ಮಾರ್ಗದಲ್ಲಿ ವಿಹರಿಸುತ್ತಾ ಸಮುದ್ರ ಮಂಥನವನ್ನು ನೋಡುತ್ತಾ ಸಮುದ್ರದ ಒಂದು ತೀರವನ್ನು ತಲುಪುತ್ತಾರೆ. ಅಲ್ಲಿ ಅವರು ನೋಡಿದ್ದೇನು? ಮಹಾವೇಗದಿಂದ ಆಕಾಶದಲ್ಲಿ ಹಾರಾಡುತ್ತಿದ್ದ ಬಿಳಿಯ ದೇಹವುಳ್ಳ ಕಪ್ಪು ಬಾಲ ಹೊಂದಿದ ಒಂದು ಕುದುರೆ. ಅದನ್ನು ನೋಡಿ ಇಬ್ಬರಿಗೂ ಆಶ್ಚರ್ಯವಾಗುತ್ತದೆ. ಮಕ್ಕಳು ತನ್ನ ಮಾತನ್ನು ಕೇಳದೇ ಇದ್ದದ ಕಾರಣ ಕದ್ರು ಸೋಲುತ್ತೇನೆ ಎಂಬ ಸಂಶಯ ಇದ್ದೇ ಇತ್ತು. ವಿನತೆಗೆ ಕುದುರೆಯ ಬಾಲ ಬಿಳಿ ಎಂದು ಗೊತ್ತಿದ್ದರೂ ಅಲ್ಲಿ ಅವಳು ಕಂಡಿದ್ದೇನನ್ನು? ಕಪ್ಪಾದ ಬಾಲ ಹೊಂದಿದ ಬಿಳಿಯ ಕುದುರೆಯನ್ನು. ಅದನ್ನು ನೋಡಿ ಇಬ್ಬರಿಗೂ ಆಶ್ಚರ್ಯವೇ ಆಗುತ್ತದೆ. ವಿನತೆ ಮರು ಪ್ರಶ್ನಿಸದೆ ಕದ್ರುವಿನ ಮಾತನ್ನು ಒಪ್ಪುತ್ತಾಳೆ. ಕುದುರೆ ಬಾಲ ಕಪ್ಪಾದ ಕಾರಣ ಮಕ್ಕಳನ್ನು ಮನಸ್ಸಿನಲ್ಲೇ ಕದ್ರು ಶ್ಲಾಘಿಸುತ್ತಾಳೆ. ಸವತಿಯ ಮೇಲೆ ಸೇಡು ತೀರಿಸಿಕೊಂಡ ಸಮಾಧಾನ ಕದ್ರುವಿನ ಮನಸ್ಸಿನಲ್ಲಿ ಇರುತ್ತದೆ. ಅದಕ್ಕಾಗಿ ಮರು ಮಾತನಾಡದೆ ಮುಂದೆ ಸುಮ್ಮನೆ ನಡೆಯುತ್ತಾಳೆ. ಕುಟಿಲತೆಯಿಂದ ಸೋತೆನೆಂದು ಅರಿವಾದರೂ ವಿನತೆ ಸತ್ಯವ್ರತಳಾದ ಕಾರಣ ಮರು ಮಾತನಾಡದೆ ಕದ್ರುವಿನ ಹಿಂದೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ಸುಮ್ಮನೆ ನಡೆಯುತ್ತಾಳೆ. 500 ವರ್ಷಗಳ ಕಾಲ ವಿನತೆ ಕದ್ರುವಿನ ಮಕ್ಕಳನ್ನು ತನ್ನ ಮಕ್ಕಳಂತೆಯೇ ಸಾಕುತ್ತಾಳೆ. ಇದರಿಂದ ತನ್ನ ಮಗನಾದ ಅರುಣನ ಶಾಪವು ಫಲಿಸುತ್ತದೆ. ವಿನತೆ ಪ್ರಸವಿಸಿದ 2ನೇ ಮೊಟ್ಟೆಯ ಕತೆ ಏನಾಯಿತು? ಅದರಲ್ಲಿ ಹುಟ್ಟಿ ಬರುವ ಮಗುವಿನಿಂದ ವಿನತೆಯ ದಾಸ್ಯದಿಂದ ಮುಕ್ತಿ ನಿಜವಾಗ್ಲೂ ಸಿಗ್ತಾ? ಹಾಗೂ ಆ ಮಗುವನ್ನು ಇಂದ್ರನಿಂದಲೂ ಸೋಲಿಸಲಾಗಲಿಲ್ಲ. ಹಾಗಾದರೆ ಆ ಮಗು ಯಾರು? ತಿಳಿದುಕೊಳ್ಳೋಣ ಮುಂದಿನ ಕಂತಿನಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಮಹಾಭಾರತ.